ದಿಸ್ ಈಸ್ ಜಸ್ಟ್ ಇಯರ್ ಕ್ವಶನ್. ಏನು ಕೇಳಿದಾರೆ ಅಂದರೆ, ಇನ್ ಎ ಟ್ರಯಾಂಗಲ್ ಎ ಬಿ ಸಿ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು 3 ಇಂಟು ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 2 ಇಂಟು ಬ್ರಾಕೆಟ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ. ದೆನ್ ಮೆಜರ್ ದಿ ಆ್ಯಂಗಲ್ ಬಿ ಈಸ್ ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಆ್ಯಂಗಲ್ ಬಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಈಗೇನು ಮಾಡೋಣ ಅಂದರೆ, ಗಿವನ್ ಕೊಟ್ಟಿರೋ ಡಾಟಾನ ನಾವೇನು ಮಾಡೋಣ, ಬರ್ಕೊಳ್ಳೋಣ. ಆ್ಯಂಗಲ್ ಎ ಈಸ್ ಈಕ್ವಲ್ ಟು 3 ಇಂಟು ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 2 ಇಂಟು ಬ್ರಾಕೆಟಲ್ಲಿ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಅಂತ ಬರ್ಕೊಂಡ್ವಿ. ಸೊ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, 3 ಇಂಟು ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 2 ಇಂಟು ಆ್ಯಂಗಲ್ ಬಿ ಪ್ಲಸ್ ಸಿ ಕೊಟ್ಟಿದ್ದಾರಲ್ಲ, ಇದೇನಾಗುತ್ತೆ ಇಲ್ಲಿ 3 ಇಂಟು ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 2 ಇಂಟು ಬ್ರಾಕೆಟಲ್ಲಿ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಬರ್ಕೊಂಡ್ವಾ. ಈಗೇನಾಗುತ್ತೆ, ಇದನ್ನು 2 ಎರಡಕ್ಕೂ ಏನು ಮಾಡೋಣ, ಮಲ್ಟಿಪ್ಲಿಕೇಶನ್ ಮಾಡೋಣ. ಅಂದರೆ 3 ಇಂಟು ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 2 ಆ್ಯಂಗಲ್ ಬಿ ಪ್ಲಸ್ 2 ಇಂಟು ಆ್ಯಂಗಲ್ ಸಿ ಆಗುತ್ತೆ. ಈ 2 ಇಂಟು ಆ್ಯಂಗಲ್ ಸಿನ ನಾವೇನು ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡಾಗ ಏನಾಗುತ್ತೆ, ಇದು -2 ಆ್ಯಂಗಲ್ ಸಿ ಆಗುತ್ತೆ, ಈಸ್ ಈಕ್ವಲ್ ಟು 2 ಆ್ಯಂಗಲ್ ಬಿ ಆಗುತ್ತೆ. 3 2 ಕಳೆದ್ರೆ ಉಳಿಯೋದಷ್ಟು ನಮಗೆ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 2 ಆ್ಯಂಗಲ್ ಬಿ ಆಯಿತು. ಈಗ ಸಿ ವ್ಯಾಲ್ಯೂ ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ಅವ್ರೇನು ಕೊಟ್ಟಿದ್ದಾರೆ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು 3 ಇಂಟು ಆ್ಯಂಗಲ್ ಸಿ ಕೊಟ್ಟಿದ್ದಾರೆ. ವಿ ನೋ ದ ವ್ಯಾಲ್ಯೂ ಆ್ಯಂಗಲ್ ಸಿ ವ್ಯಾಲ್ಯೂ ಎಷ್ಟು, 2 ಇಂಟು ಆ್ಯಂಗಲ್ ಬಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ದೆನ್ ಆ್ಯಂಗಲ್ ಎ ಏನಾಗುತ್ತೆ, 6 ಇಂಟು ಆ್ಯಂಗಲ್ ಬಿ ಆಗುತ್ತೆ. ಈಗ ನಮಗೇನು ಗೊತ್ತು, ಟ್ರಯಾಂಗಲ್ ಪ್ರಾಪರ್ಟಿ ಗೊತ್ತು. ಏನಂತ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಗೊತ್ತು. ಸೊ ನಾವೇನು ಮಾಡೋಣ, ಕಂಡುಹಿಡಿದಿರ್ತ ಎರಡು ವ್ಯಾಲ್ಯೂನ ನಾವೇನು ಮಾಡೋಣ, ಇಲ್ಲಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಂದರೆ ಆ್ಯಂಗಲ್ ಎ ಈಸ್ ಈಕ್ವಲ್ ಟು 6 ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ 2 ಇಂಟು ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ಇವು ಮೂರನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ, 9 ಇಂಟು ಆ್ಯಂಗಲ್ ಬಿ ಆಗುತ್ತೆ, ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಈ 9ಅನ್ನು ನಾವು ಆರ್ ಎಚ್ ಎಸ್ ಸೈಡ್ ತೊಗೊಂಬಂದಾಗ ಏನಾಗುತ್ತೆ, ರೈಟ್ ಹ್ಯಾಂಡ್ ಸೈಡ್ ತೊಗೊಂಬಂದಾಗ 180 ಡಿಗ್ರಿ ಬೈ 9 ಆಗುತ್ತೆ. ಸೊ ಇದರಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಎಷ್ಟು ಉಳಿಯುತ್ತೆ, 20 ಡಿಗ್ರಿ ಬರುತ್ತೆ. ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್.